ಬ್ರೇಕ್ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಜೆಪಿ ನಗರದ ಡೇಂಜರಸ್ ರೆಡಿಮಿಕ್ಸ್ ಫ್ಯಾಕ್ಟರಿ ಕರ್ಮಕಾಂಡದ ಬಗ್ಗೆ ಕೊನೆಗೂ ಬಿಬಿಎಂಪಿ ಕಮಿಷನರ್ ಎಚ್ಚೆತ್ತುಕೊಂಡಿದ್ದಾರೆ. ಈ ಕುರಿತು ವರದಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಕಮಿಷನರ್ ಸಿದ್ದಯ್ಯ ಭರವಸೆ ನೀಡಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಅವರು, ಕಾರ್ಖಾನೆ ಬಗ್ಗೆ ಈ ಹಿಂದೆಯೇ ದೂರು ಬಂದಿತ್ತು ಅಂತ ತಿಳಿಸಿದರು. ಜೆಪಿ ನಗರದ ಡಾಲರ್ಸ್ ಲೇಔಟ್ನಲ್ಲಿರುವ ರೆಡಿಮಿಕ್ಸ್ ಫ್ಯಾಕ್ಟರಿ ಉಗುಳ್ತಾ ಇರೋ ವಿಷಕಾರಿ ಧೂಳಿನ ಬಗ್ಗೆ ನಿನ್ನೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ನಾನೇನು ಹೇಳೋದಿಲ್ಲಮ್ಮ, ಪ್ಲೀಸ್ ಹೇಳಿ, ನಾನೇನು ಹೇಳೋದಿಲ್ಲ ಅಂತ ಹೇಳಿ 45 ಮೇಲೆ 45 ಹೇಳಿ. ಬಟ್ ಈಗ ಮುಚ್ಚಿದ್ದಾರೆ ಅವರು. ಇಟ್ ಈಸ್ ನಾಟ್ ಎ ಫಂಕ್ಷನಲ್ ಪ್ಲಾನ್. ಬಟ್ even then I asked my officers to do a thorough probe and ascertain everything. Maybe by afternoon I will have a complete report on this. ತುಂಬಾ ಪ್ರಾಬ್ಲಮ್ ಆಗಿತ್ತು. ನಮ್ಮ ಸಾರ್ವಜನಿಕರು ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಮಾಡಿದ್ರು. ಎಲ್ಲ ನನ್ನ ಸ್ನೇಹಿತರೆ, ನಮ್ಮನ್ನ ಅಲ್ಲಿ ವಾಸಿಗಳೇ, ಎಲ್ಲ ನನ್ನ ಸ್ನೇಹಿತರೆ. ಸ್ನೇಹಿತರಾಗಿರ್ಬೋದು ಸರ್, ಆರೋಗ್ಯ ದೃಷ್ಟಿಯಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ನೋಡ್ತಾ ಇದೀವಲ್ಲ ನಾವು. ಒಂದ್ಸರಿ ಮುಚ್ಚಾಕ್ಸಿದ್ವಿ, ತಿರ್ಗಾ ನೋಡ್ಲಿಕ್ಕೆ ಹೇಳಿದ್ದೀನಿ. ಕಾಣದ ದೇವರಿಗೆ ಕೋಟ್ಯಾಂತರ ರೂಪಾಯಿ ಸುರಿಯೋರು ಸಾಕಷ್ಟು ಜನ ನಮ್ಮಲ್ಲಿದ್ದಾರೆ. ಆದರೆ ಅವರು ಪ್ರತ್ಯಕ್ಷ ದೇವತೆಯನ್ನೇ ಮರೆತು ಬಿಟ್ಟಿರ್ತಾರೆ. ನಾವು ಸುಂದರ ಕುಟುಂಬವೊಂದರ ಮಾತೃಪ್ರೇಮ ತೋರಿಸ್ತೀವಿ. ಅವರಿಗೆ ತಾಯಿಯ ಮೇಲಿರೋ ಅಭಿಮಾನ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಿ. ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು. ಹೌದು, ಜಗತ್ತಿಗೆ ಕೋಟಿ ಕೋಟಿ ದೇವರಿದ್ರೂ ತಾಯಿಗಿಂತ ಮಿಗಿಲಾದ ದೇವರು ಇಲ್ಲವೇ ಇಲ್ಲ, ಇರುವುದು ಸಾಧ್ಯವೂ ಇಲ್ಲ. ಇದು ಅಂಥ ತಾಯಿ ದೇವರ ದೇವಸ್ಥಾನ. ಇಂಥದ್ದೊಂದು ಮಮತಾ ಸೌಧ ಉದ್ಯಾನನಗರಿಗೆ 25 ಕಿಲೋಮೀಟರ್ ದೂರದಲ್ಲಿರೋ ತಾವರೆಕೆರೆ ಬಳಿ ಇದೆ. ಇಲ್ಲಿನ ಹಿಮಗಿರಿ ಎಸ್ಟೇಟ್ನಲ್ಲಿ ಕರುಣಾಮಯಿ ತಾಯಿಯೊಬ್ಬಳು ನೆಲೆಸಿದ್ದಾಳೆ. ಆಕೆಯ ಹೆಸರು ಪುಟ್ಟ ಚೆನ್ನಮ್ಮ. 7 ವರ್ಷಗಳ ಹಿಂದೆ ಇಹಲೋಕ ತ್ಯಜಿಸಿದ ತಾಯಿಗಾಗಿ ಆಕೆಯ ಮಕ್ಕಳು ಗುಡಿಯನ್ನೇ ಕಟ್ಟಿಸಿದ್ದಾರೆ. ದೂರದ ರಾಜಸ್ಥಾನದಿಂದ ಅಮೃತ ಶಿಲೆಯನ್ನು ತರಿಸಿ ಸುಂದರ ಮಾತೃದೇಗುಲವನ್ನು ನಿರ್ಮಾಣ ಮಾಡಿದ್ದಾರೆ. ಜನನಿ ಜೀವಕ್ಕೆ ಮೂಲನಿ, ತ್ಯಾಗಕ್ಕೆ ಕಳಶನಿ, ಓ ಜನನಿ ಎಲ್ಲಕ್ಕೂ ಮೊದಲು ನೀ, ಪ್ರೇಮಕ್ಕೆ ಕಡಲು ನೀ. ಬೇರೆಯವ್ರ ತೊಂದರೆ ಆಗಿದ ತಕ್ಷಣ ಅವರು ಅದಕ್ಕೆ ಸ್ಪಂದಿಸ್ತಾ ಇದ್ರು. ಹಾಗಾಗಿ ಅವರು ನಮಗೆಲ್ಲ ಸಂಸ್ಕಾರ ಸಂಸ್ಕೃತಿ ಎಲ್ಲ ಕಲಿಸಿದ್ದನ್ನು ಸಡನ್ನಾಗಿ ಅವರು ತೀರ್ಕೊಂಡಾಗ ನಮಗೆಲ್ಲ ತುಂಬ ಆಘಾತ ಆಯಿತು. ತಾಯಿ ಹೆಸರು ಹೊಳೆಯೋಂಗೆ ಏನಾದರೂ ಒಂದು ಮಾಡಬೇಕಂತ ಈ ಥರ ಆಲೋಚನೆ ಬಂತು. ಆವಾಗಿಂದ ಮಾತೃೋತ್ಸವ ಅಂತ ಹೇಳಿಬಿಟ್ಟು ನಾವು ಅವ್ರು ಹುಟ್ಟಿದಬ್ಬನ ಡೆತ್ ಆ್ಯನಿವರ್ಸರಿ ಯಾವತ್ತೂ ಏನೋ ಇದು ಮಾಡ್ಕೊಳ್ಳಲ್ಲ, ಅವತ್ತು ಆಶ್ರಮದಲ್ಲಿ ಏನಾದರೂ ಇದು ಮಾಡಿಬಿಡ್ತೀವಿ. ಪುಟ್ಟ ಚೆನ್ನಮ್ಮರಿಗೆ 5 ಜನ ಮಕ್ಕಳು. ಅವರ ಪಾಲಿಗೆ ಪುಟ್ಟ ಚೆನ್ನಮ್ಮ ಪ್ರತ್ಯಕ್ಷ ದೇವತೆಯಾಗಿದ್ದಳು. ಆದರೆ 7 ವರ್ಷದ ಹಿಂದೆ ಆಕೆ ಮೃತಪಟ್ಟಾಗ ಇಡೀ ಕುಟುಂಬ ಕಣ್ಣೀರ ಧಾರೆ ಎರೆದಿತ್ತು. 1 ವರ್ಷದ ಕಾಲ ದುಃಖದ ಮಡುವಿನಲ್ಲೇ ಇತ್ತು. ನಂತರ ತಾಯಿಗಾಗಿ ಏನಾದರೂ ಮಾಡಬೇಕೆಂದು ಪಣ ತೊಟ್ಟ ಮಕ್ಕಳು ತಮ್ಮ ಎಸ್ಟೇಟ್ನಲ್ಲಿ ತಾಯಿಗೆ ದೇಗುಲ ಕಟ್ಟಿಸಿದ್ದಾರೆ. ಅಲ್ಲದೆ ಪ್ರತಿ ಶುಕ್ರವಾರ ಕುಟುಂಬದ ಸದಸ್ಯರೆಲ್ಲ ಹಾಜರಿದ್ದು ವಿಶೇಷ ಪೂಜಾ ಕೈಂಕರ್ಯ ನಡೆಸುತ್ತಿದ್ದಾರೆ. ಜೊತೆಗೆ ಅನ್ನ ಸಂತರ್ಪಣೆ ಹಾಗೂ ಆರೋಗ್ಯ ತಪಾಸಣೆಯಂತಹ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಬಡವರಿಗೆ ನೆರವಾಗುತ್ತಿದ್ದಾರೆ. ನಮ್ಮ ಶಾಲೆಗೆ ಅವರು ಒಂದು ವಾರಕ್ಕೊಮ್ಮೆ ಬಂದರೆ ನನ್ನ ಎಲ್ಲ ಬಡ ಮಕ್ಕಳಿಗೂ ಸಹ ಅಲ್ಲಿ ಅವ್ರ ಮನೆಯಿಂದಲೇ ಊಟ ಮಾಡ್ಕೊಂಡು ಬಡಿಸ್ತಾಯಿದ್ರು. ನಮ್ಮ ಶಾಲೆ ಮಕ್ಕಳುಗಳೆಲ್ಲ ಸಹ ಅಮ್ಮ ಅಮ್ಮ ಅಂತ ರೀತಿಯಲ್ಲಿ ಕರಿತಾಯಿದ್ರು. ಹಾಗಾಗಿ ಅಂಥ ಒಬ್ಬ ಮಹಾನ್ ತಾಯಿಗೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ಹೆಮ್ಮೆ ವಿಚಾರ. ಇಷ್ಟೇ ಅಲ್ಲ, ಪೂನಂ ಟ್ರಸ್ಟ್ ಸ್ಥಾಪನೆ ಮಾಡಿ ನಿರಂತರ ಸಮಾಜ ಸೇವೆ ಮಾಡಲಾಗುತ್ತಿದೆ. ಈ ಟ್ರಸ್ಟ್ ಕುಟುಂಬ ಸದಸ್ಯರ ಒಟ್ಟು ಆದಾಯದ 20% ಹಣವನ್ನು ಈ ಟ್ರಸ್ಟ್ನಲ್ಲಿ ಜಮೆ ಮಾಡಲಾಗುತ್ತೆ. ಈ ಹಣದಲ್ಲಿ ವಾರದ ಪೂಜೆ ಹಾಗೂ ಬಡವರ ಸೇವಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಜಗವೇ ತಾಯಿಗೆ ತೊಟ್ಟಿಲು, ನಾವೆಲ್ಲ ಮಕ್ಕಳು. ಮಕ್ಕಳನ್ನು ಸಾಕಿ ಬೆಳೆಸಿದ ಅಮ್ಮ ಮಕ್ಕಳಿಗೆ ದೇವರಾದ ಕಥೆ ಇದು. ತಾಯಿ ಅನ್ನೋ 2 ಅಕ್ಷರಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ತಾಯಿ ಋಣನ ತೀರ್ಸಕ್ಕಾಗಲ್ಲ.
ತಾಯಿಯ ಅಮೃತಶಿಲ ಪುತ್ಥಳಿ, ಅದಕ್ಕೊಂದು ಭವ್ಯ ಗುಡಿ. ಪ್ರತಿ ವಾರ ಕುಟುಂಬ ಸಮೇತ ವಿಶೇಷ ಪೂಜೆ. ಇಂಥ ಮಕ್ಕಳನ್ನು ಹೆತ್ತ ತಾಯಿಯೇ ಧನ್ಯ ಅಲ್ವೇ. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 24,990 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ ಇಂದಿನ ದರದಲ್ಲಿ 130 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,190 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ ಇಂದಿನ ದರದಲ್ಲಿ 24 ಕ್ಯಾರೆಟ್ನ ಚಿನ್ನದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ.